ಸ್ನೇಹಿತರೆ, ನೇರವಾಗಿ ನಾವೀಗ ಸುಂಕದಗಟ್ಟೆಯಿಂದ ದಿಡಗೂರಿಗೆ ಬರ್ತಾ ಇದ್ದೀವಿ. ದಿಡಗೂರಲ್ಲೂ ಭಾಳಷ್ಟು ಜನ ಸಾರ್ವಜನಿಕರು ಕೂಡ ಇದ್ದಾರೆ. ನಮ್ಮ ಒಂದು ಅಳಲು ಅಥವಾ ಹತಾಶೆ ಏನು ಅನ್ನೋದನ್ನ ಅವ್ರು ತಿಳಿಸ್ಬೇಕು. ಜೊತೆಗೆ ಸರ್, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ 2028 ಭಾಳಷ್ಟು ಜನ ಈಗ ಭಾಳಷ್ಟು ರೋಸ್ ಹೋಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ. ಈ ಭಾಗದ ಜನ ಯಾವ ಪಕ್ಷವನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ? ಕೆಲಸಗಳಾಗಿದೆಯಾ ಇಲ್ವಾ ಇಲ್ಲಿ? ಈಗ ಏನಪ್ಪ ಅಂದರೆ ನಮಗೆ ಅಂಥ ಕಾಂಗ್ರೆಸ್ನಾಗ ಏನಂತ ಉಪಯೋಗ ಇಲ್ಲ. ಹೆಣ್ಣುಮಕ್ಳಿಗೆ ಸಿಕ್ಕತ್ತಷ್ಟೇ, ಗಂಡು ಮಕ್ಕಳಿಗೆ ಏನಿಲ್ಲ. ಸರಿನಾ? ನಿಂತ್ಕೊಂಡು ಹೋಗಿ ಪರಿಸ್ಥಿತಿ ಬಂದತ್ತು ನಮ್ಮದು. ಹಂಗಾಗೈತಲ್ಲ, ಒಂದು ಸೀಟ್ ಸಿಗ್ತಿಲ್ಲ ಬಸ್ತಾಗೆ. ಏನು ಹೆಣ್ಮಕ್ಳಿಗೆ ಅವ್ರಿಗೆ ಸೌಲಭ್ಯ ಮಾಡಿ ನಾವು ಮಾಡಿದ್ದೇವೆ ಅಂತ ಹೋಯ್ಕೆಂತದಾಗ ಅವರು. ಏನು ಕಾಂಗ್ರೆಸ್ಸಿಂದ ನಮಗೇನು ಉಪಯೋಗ ಇಲ್ಲ. ಏನಪ್ಪ, ನಮಗೆ BJP ಇದ್ದಾಗ ಉತ್ತಮ, ನಮ್ಮ ಮನಸ್ಸಿಗೆ ಪ್ರಕಾರ ಹೇಳಿದೆ. ಶಾಂತನಗೌಡರು ಸರ್ ಅಧಿಕಾರದಲ್ಲಿದ್ದಾರೆ. ಏನು ಕೆಲಸಗಳಾಗ್ತಾ ಇಲ್ವಾ? ಕಾಮಗಾರಿಗಳಾಗ್ತಾ ಇಲ್ವಾ? ಅಥವಾ ಏನು ಬಿಲ್ಗಳೇ ಸ್ಯಾಂಕ್ಷನ್ ಆಗ್ತಾ ಇಲ್ವಾ? ಏನು ಸರ್ಕಾರದಿಂದ ಹಣನೇ ಬರ್ತಾ ಇಲ್ವಾ? ಏನಾಗ್ತಿದೆ ನೀವು ಕೇಳ್ತಾ ಇದ್ದೀರಾ, ಪ್ರಶ್ನೆ ಮಾಡ್ತಾ ಇದ್ದೀರಾ? ಅದಕ್ಕೈತಲ್ಲ, ನಾವು ಅಲ್ಲಿ ಹೋದ್ರೆ ನಮ್ಮ ಮಾತ್ಸೋದಿಕ್ಕಲ್ರಿ ಲೀಡ್ರು. ಅಲ್ಲಿ ಅಂತ ಗೊತ್ತಾ, ಗೌಡ್ರು ಗೊತ್ತಾ ಕೂತ್ಕೊಂತಾರೆ ಲೀಡ್ರ್ ಮುಂದೆ. ಗೌಡ್ರು ಶಾಂತಗೌಡರು ಲೀಡ್ರ್ ಮುಂದೆ ತಡಾದ ಮೇಲೆ ನಾವು ಶಾಂತಗೌಡ್ರು ಕಾಣ್ಬೇಕು. ಶಾಂತಗೌಡ್ರು ಮಕ್ಕನೇ ಭೇಟಿ ಆಗಲ್ಲ. ಹೋಕ್ಕವೆ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನೀವು ಯಾರು ಕಾಣಕ್ಕೆ ಬಂದಿಯಪ್ಪ ಅಂತ ಕೇಳ್ತಾರೆ ಲೀಡ್ರುಗಳು. ಫಸ್ಟು ಲೀಡ್ರು ಸಂಧಾನ ಮಾಡಿ ಗೌಡ್ರು ಕಾಣ್ಬೇಕು ನಾವು. ಹಂಗಾಗೈತಲ್ಲ, 4-5 ಸಲ ಹೋಗಿದ್ದೆ ನಂದು ಸಣ್ಣ ಪುಟ್ಟ ಕೆಲಸಕ್ಕೆ. ಹಂಗಾಗೈತಲ್ಲ, ಭಾಳ ನೋವಾಗ್ಬಿಟ್ಟದೆ. ನಮಗೆ BJP ಬೆಸ್ಟು. ರೇಣುಕಾಚಾರ್ಯ ಅವರು ಅಟ್ಲೀಸ್ಟ್ ಈಗಲೂ ಕೂಡ ಇವರು ಅಧಿಕಾರದಲ್ಲಿದ್ದರು, ಅವರು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತೀರಿ. ಅವರು ಅಧಿಕಾರದಲ್ಲಿದ್ದರೆ ಕೆಲಸಗಳಾಗುತ್ತೆ. ಅವ್ರು ಅಧಿಕಾರ ಇದ್ದರೂ ಮಾಡ್ತಾರೆ, ಅಧಿಕಾರ ಇಲ್ಲದ್ರೂ ಮಾಡ್ತಾರೆ. ಇವತ್ತೇ ಹೋದ್ರೂ ಮನೆ ಸ್ಪಂದಿಸ್ತಾರೆ ಅವರು. ಬಾರಪ್ಪ ಯಾಕೆ ಏನು ಅಂತ. ಅವ್ರು ಮಾಡಲಿ ಬಿಡಲಿ ಸೆಕೆಂಡ್ ವಿಚಾರ. ಅಧಿಕಾರ ಇಲ್ಲ ಈಗ ಆಗಲ್ಲ ಅಂತ ತಿಳ್ಕೊ ಒಂದು ವಿಚಾರ. ಅಧಿಕಾರ ಇದ್ದಾಗೂ ಸ್ಪಂದಿಸಿದ್ದಾರೆ, ಈಗೂ ಸ್ಪಂದಿಸ್ತಾರೆ ಅವರು. ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಕಾಮಗಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ. ಅವ್ರಿಗೆ ಗೊತ್ತ್ರಿ ಇರಲಿ. ಅದು ನಾವು ಹೋಗಿ ಏನೋ ಒಂದು ಕೇಳಕ್ಕೆ ಹೋದಾಗ ಈಗೇ ನಮ್ಮ ಚರಂಡಿ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮನೇಲಿ ನೀರು ನಿಂತ್ಕೊಂತದವೆ. ಅದು ನಾವು ಯಾರು ಕೂಡ ಕೇಳಕ್ಕೆ ಹೋಗೋಣ. ಅದೇ 2 ಸಲ 3 ಸಲ ಓದಿದೆ ನಾನು. ಲೀಡ್ರುಗಳೇ ನೋಡಂತಾಗ ಹೇಳ್ತಾವೆ ಗೌಡ್ರು ಅದಕ್ಕೂ ಬೇರೆ ಇದಕ್ಕೂ ಬೇರೆ. ಫಸ್ಟ್ ಅವ್ರಿಗೂ ಮುಂದೆ ಮಾತಾಡ್ಕೊಂಡು ಹೋಗೋದೇ ಕೆಲಸ. ಆಮೇಲೆ ಬಡವಬೇಕು. ನನ್ನ ಅನ್ಸಿಕೆ ಪ್ರಕಾರ ಇಷ್ಟು ತಿಳಿತ ನೋಡ್ರಿ, ನಮಗೆ BJPನೇ ಬೆಸ್ಟು. ರೇಣುಕಾಚಾರ್ಯ ಅಧಿಕಾರದಲ್ಲಿದ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ, ಪರವಾಗಿಲ್ಲ ರೀ. ಅಡ್ಡಿ ಹಾಕೋ ಕೆಲಸಗಳು ಚೆನ್ನಾಗಿ ನಡೀತಾವೆ, ಹಂಗೇನಿಲ್ಲ. ಕಂಪ್ಯಾರಿಟಿವ್ಲಿ ನೀವು ಶಾಂತನಗೌಡರಿಗೆ ಹೋಲಿಸಿದ್ರೆ ರೇಣುಕಾಚಾರ್ಯ ಬೆಸ್ಟ್ ಅಂತ ಹೇಳ್ತೀರಾ? ಅಥವಾ ಇಲ್ಲಿ ರೇಣುಕಾಚಾರ್ಯ ಹೊರತುಪಡಿಸಿದ್ರೆ ಬೇರೆ ಯಾರು ಲೀಡ್ರು ಅಂಥ ಕೆಲಸ ಮಾಡೋವಂಥವ್ರು ಇಲ್ಲ ಅಂತ ಆಗಲ್ಲ ರೀ. ರೇಣುಕಾಚಾರ್ಯ ಇದ್ದರೆ ಏನಾರ ಅಲ್ಲಿ ಉಡಾದ್ ಬಿಡುತ್ತೆ ಕುರಿಯೋದು. ತಡ್ಡಂತ ಮಾತಾಡಬೇಕು. ಆ ಲೆಕ್ಕಾಚಾರಕ್ಕೆ ನಮಗೆ ರೇಣುಕಸ್ವಾಮಿ ಕೊರೋನಾ ಸಭೆ ಐತಲ್ಲ, ಕೊರೋನಾ ಇದ್ರಾಗ ನಿಜವಲ್ಲ ರೇಣುಕಾಚಾರ್ಯ ಅಷ್ಟು ಕೆಲಸ ಆಮೇಲೆ ಬಿಡಿಸಿ ರೇಣುಕಾಚಾರ್ಯ ಅಷ್ಟು ಕೆಲಸ ಯಾರು ಮಾಡಿಲ್ಲ. ಇವ್ರಾಯ್ತು ನಿಜವಲ್ಲ ಒಳ ಇರ್ತಾರೆ ಗೊತ್ತಿಲ್ಲ. ನಮ್ಮ ಮನ್ಸಿಗೆ ರೇಣುಕಾಚಾರ್ಯಗೆ ನೆಕ್ಸ್ಟ್ ಎಲೆಕ್ಷನ್ ಇಲ್ಲೇನು ಜನರ ನಾಡಿ ಮಿಡಿತ ಆಗಿದೆ. ಓವರಾಲ್ ನೀವು ಹೇಳೋದು ಪರ್ಸ್ನಲ್ ನಿಮ್ಮ ಒಪಿನಿಯನ್ ಹೇಳಿದ್ರಿ. ಜನರು ಮಾತಾಡ್ತಿರ್ತಾರಲ್ಲ ನಿಮ್ಮ ಜೊತೆ ಕುತ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಇವರೇ ಬರೋದು ಅಂತ. ಏನು ನಮ್ಮ ಊರಲ್ಲಿ 75%ಇಂದ 90% BJPಗೆ ಓಟ್ ಹಾಕೋದು. ಇದು ಪಕ್ಕಾ ಬೇಕಾದ್ರೆ ನಾನು ಹೇಳ್ತಾನೆ. ಗ್ಯಾರಂಟಿ ಸ್ಕೀಮ್ ಅದೇ ಸ್ಕೀಮ್ ಇಟ್ಕೊಂಡು ಬರ್ತಾರೆ ಯಾವುದು ಕಾಂಗ್ರೆಸ್. ಅದಕ್ಕೆ ಒಪ್ಪಲ್ರಿ ಜನಕ್ಕೆಲ್ಲ. ಸಾಕಾಗ್ಬಿಟ್ಟತಿ. ಸಾಕಾಗ್ಬಿಟ್ಟದ ಜನಕ್ಕೆಲ್ಲ. ಯಾಕೆ ಗೊತ್ತಾ, ಒಂದು ಪಡ ಬಣ್ಣ ತೋರಿಸಿದಾಗ ಹಂಗಾಗೈತಲ್ಲ, ಸಾಕಾಗ್ಬಿಟ್ಟದ ಜನಕ್ಕೆ. ಜಾತಿ ಲೆಕ್ಕಾಚಾರ ಗೊತ್ತಿದೆ ನಿಮಗೆ? ಲಿಂಗಾಯತರು, ಕುರುಬರು, ಅಹಿಂದ ಜನ ಎಲ್ಲ ಹೇಳ್ತಿದ್ರು. ಜಾತಿ ಲೆಕ್ಕಾಚಾರದ ಮೇಲೆ ಎಲೆಕ್ಷನ್ ನಡೆಯೋದು. ಮೇ ಬಿ ಆ ಥರದ ಎಫೆಕ್ಟ್ ಆಗುತ್ತೆ ಅನ್ಸಲ್ವ ನೆಕ್ಸ್ಟ್ ಎಲೆಕ್ಷನ್? ಏನಿಲ್ರಿ, ಅದು ಸುಳ್ಳು. ಯಾಕೆಂದ್ರೆ ರೇಣುಕಸ್ವಾಮಿ ಕಮ್ಮಿ ಐತಿ ಜನ. ಆದರೂ ರೇಣುಕಸ್ವಾಮಿ 2 ಸಲ ಎಷ್ಟು ರೂಪಾಯಿ MLA ಇದ್ದು, 2 ಸಲ MLA ಆದರು. ಸರಿನಾ? ಮಿನಿಸ್ಟರ್ ಆದರು. ಈಗ ನೆಕ್ಸ್ಟ್ ಗೆಲ್ತಾರೆ ಅವರು. 100% ನಾನು ಬರ್ಕೊಡ್ತಾನೆ ಬೇಕಾದ್ರೆ ರೇಣುಕಸ್ವಾಮಿ ಗೆಲ್ತಾರಂತ. ಆದರೂ ಐತಲ್ಲ, ಈಗ ನಾನು ಹೋಗ್ಲಿ ಸಣ್ಣ ಹುಡುಗನ ಕರ್ಕೊಂಡು ಹೋಗ್ಲಿ, ಒಂದು ಕುಂಟುನ್ ಕರ್ಕೊಂಡು ಹೋಗ್ಲಿ, ಹಣ ಸಾರಿ ಹಿಂಗೆ ಆಗ್ಬೇಕಾಯ್ತು ಅಂದ್ರೆ ಒಂದು ಪ್ರಯತ್ನ ಮಾಡೋಣಪ್ಪ ಅಷ್ಟಾರ ಹೇಳ್ತಾರೆ. ಇವ್ರು ಹೋದ್ರೆ ಫಸ್ಟು ಈ ಲೀಡ್ರುಗಳು ಕರ್ಕೊಂಡು ಹೋಗ್ಬೇಕು ನಾವು. ಇವ್ರು ಡೈರೆಕ್ಟಾಗಿ ಭೇಟಿಯಾಗಿ ಹಾಕಾಗ್ತಲ್ಲ ನಮ್ಮ ಕೈಲಿ. ಹಿಂಗೆ ಈಗ ನಾನು ಒಬ್ಬನೇ ಹೋಗ್ಕೊಬೇಕಾದ್ರೆ ರೇಣುಕಸ್ವಾಮಿ ಮನಸ್ಸಿಗೆ ಬರ್ತಾನೆ ಹೋಗಿ ಹಿಂಗೆ. BJP ಅವರೇ, ರೇಣುಸ್ವಾಮಿನೇ ಒಟ್ಟಿಗೆ ನಮ್ಮ ತಾಲೂಕಿಗೆ ಅಧಿಕಾರ ಅಂದರೆ ಒಂದು ಪಕ್ಷದ ಹೇಳಲ್ಲ ನಾವು. ಅವರು BJP ಇರ್ಬೋದು, ಅವರು ಭಾರಿ ಕೆಲಸಗಾರರು. ಶಾಂತಗೌಡರು ಅಧಿಕಾರಕ್ಕೆ ಬಂದಮೇಲೆ ಯಾವುದೂ ಒಳ್ಳೆ ಕೆಲಸಗಳಾಗಿಲ್ಲ. ಏನೇನಾಗಿಲ್ಲ ನೋಡಿ ಸರ್, ಏನೇನಾಗಿಲ್ಲ ಕೆಲಸ. ಏನೇನು ₹1 ಆಗಿಲ್ಲ ನೋಡ್ರಿ. ಹಿಂಗೆ ಹಾಯ್ ಬಾಯ್ ಅಂತ ಅದಾರ ಅವ್ರು. ಇವ್ರು ಬಂದರೆ ಎಲ್ಲವಕ್ಕೂ ಬಂದು ಕಷ್ಟ ಸುಖಕ್ಕೆ ನಮಗೆ ಇದು ಮಾಡ್ತಾರೆ. ಯಾವುದೋ ಒಂದು ಗ್ರಾಂಟ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಯಾವ ಗ್ರಾಂಟ್ ಆಗಿಲ್ಲ ರೀ. ಶಾಂತನಗೌಡೇ ಉಪಯೋಗ ಇಲ್ಲ. ಮತ್ತು ಇನ್ನೇನಿಲ್ಲ, ಏನು ಉಪಯೋಗ ಇಲ್ಲ ರೀ. ಎಲ್ಲಿ ಅಡ್ಬಿತ್ತು 100 ಎಕರೆ ಅಡ್ಬಿತ್ತು ಎಲ್ಲ. ಅವರು ಇವರು ರೇಣುಕಸ್ವಾಮಿನೂ ಅದನ್ನೇ ಮಾಡಿರೋದು, ಶಾಂತನಗೌಡನೂ ಅದನ್ನೇ ಮಾಡಿರೋದು. ರೈತರಿಗೆ, ನಮ್ಮೂರು ರೈತರಿಗೆ ಒಂದು ಒಳ್ಳೇದು ಮಾಡಿಲ್ಲ, ಒಂದು ನಯ್ಯ ಪೈಸೆದ್ದು ಒಳ್ಳೇದು ಮಾಡಿಲ್ಲ.
ಅಡ್ಮಿನೆಲ್ಲ ಗುಳುಮ್ ನುಂಕ್ಯಂತ ಬಂದಾರೆ. 100 ಎಕರೆ ಈಗ ದನ ಕರುಗಳು ಮೇಸಕ್ಕೆ ಎಲ್ಲಿ ಹೋಗ್ಬೇಕು? ಏನೇನು ಉಪಯೋಗ ಇಲ್ಲ. ರಾಜಕೀಯದಾರೆ ಮೊಡ್ಡ. ಅವ್ರ ಕೆಲಸಕ್ಕೋಸ್ಕರ ಅವ್ರು ಏನೇನು ಮಾಡ್ಕೊಬೇಕು ಅದು ಮಾಡಿದ್ದಾರೆ. ಓಟಿಗೋಸ್ಕರ. ಅದು ಬಿಟ್ಟರೆ ಏನೂ ಇಲ್ಲ ನೋಡು. ನೆಕ್ಸ್ಟ್ ಯಾರು ಬರ್ಬೋದು ಸರ್ ನಿಮಗೆ ಅನ್ಸುತ್ತೆ? ನೆಕ್ಸ್ಟ್ ಯಾರು ಬರ್ತಾರೆ? ಜನಗಳು ಅಭಿಮಾನ ಹೆಂಗೆ ಐತ್ರಿ, ಹೆಂಗೆ ಗೊತ್ತಾಕತ್ರಿ? ನಾವು ಹೇಳ್ತಕೊಳ್ರಿ ರೇಣುಸ್ವಾಮಿನೇ ಬರೋದು, ಅವರೇ ನೆಕ್ಸ್ಟ್ ಬರೋದು. ಕಾಂಗ್ರೆಸ್ಸಲ್ಲಿ ಶಾಂತಗೌಡರು ಸ್ಪಂದಿಸ್ತಾ ಇಲ್ವಾ ನಿಮಗೆ? ಏನು ಕೆಲಸಗಳಾಗ್ತದೆ? ಎಲ್ಲಿ ಎಷ್ಟು ಸ್ಪಂದಿಸ್ತಾ ಇಲ್ಲ ಕಣ್ರಿ, ಸ್ಪಂದಿಸ್ತಾ ಇಲ್ಲ. ಓದ್ತಾರೆ ಹೋಗ್ತಾರೆ ಮಾಡ್ತಾರೆ, ಒಟ್ಟಿಗೆ ಅವರು ಯಾವ ಪಕ್ಷದಿಂದ ಇರ್ತಾರೆ ಅವರೇ ಕೆಲಸ ಮಾಡೋದು ಒಂಚೂರು. ರೇಣುಕಾಸ್ವಾಮಿ ಫುಲ್ ಆ್ಯಕ್ಟಿವ್ ಅಂತ, ಎಲ್ಲ ಏನೇ ಅಧಿಕಾರದಲ್ಲಿದ್ದರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಂತನಾ ಏನು? ಇಲ್ದಾಗೂ ಬರ್ತಾರೆ. ಆದ್ರೆ ಒಂದು ಗಂಡ ಹೆಂಡತಿ ಜಗಳ ಬಿದ್ದರೆ ಅಂಚರಿಸಿ ಹೋಗಾರ ಅವ್ರು. ಇದು ಏನು ತೋಡಿ ಹೊಡ್ಸಾಯದೆ ನಾವಿಲ್ಲಿ. ಸಣ್ಣ ಪುಟ್ಟಕ್ಕೂ ಬರ್ತಾರೆ ಅವರು, ಎಲ್ಲರಿಗಿದ್ರು ಹಾಯ್ ಬಾಯ್ ಅಂತಾರೆ. ಉತ್ತಮ ಏನಾಗೈತಿ ಅಂತ ಕೇಳಿ ಅವ್ರು 5 ನಿಂತರು ಬರ್ತಾರೆ. BJP ಕೊಟ್ಟಿದ್ರೆ 5 ಪಕ್ಷೇತರ ನಿಂತರು ಬರ್ತಾರೆ ಅವ್ರು. ಈ ಸಲ ಮಾತಾ ಏನು ಬಸಣ್ಣ ಬರ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಹಾಗಾದ್ರೆ BJPನೇ ಹೊನ್ನಾಳಿ ತಾಲೂಕು BJPನೇ. ನೀವು ಕೇಳ್ತಾ ಇಲ್ವಾ ಯಾರು ಕೂಡ ಕಾಂಗ್ರೆಸ್ನ ಅಟ್ಲೀಸ್ಟ್ ಕಾಂಗ್ರೆಸ್ ಲೀಡರ್ಗಳನ್ನು ಕೆಲಸಗಳಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಕಾಮಗಾರಿಗಳು ಯಾವುದು ನಡೀತಾ ಇಲ್ಲ ಅಂತ ಬರೀ ಗ್ಯಾರಂಟಿ ಸ್ಕೀಮ್ಸ್ಗಳಿಗೆ ಅಷ್ಟೇ ಸೀಮಿತ ಆಗ್ಬಿಡ್ತಾರೆ? ಯಾರನ್ನ ಕೇಳ್ತಿ? ಕಂಬ ಕೇಳೋಣ. ಅವ್ರು ಬಂದಲ್ರಿ, ಏನು ಕೇಳ್ತಿ? ಏನು ಕೆಲಸ ಆಗಿಲ್ಲ. ಬರೋದೇ ಇಲ್ಲ ಅವರು. 3 ವರ್ಷ ಈ ಕಡೆ ಬಂದೇ ಇಲ್ಲ. ಯಾವಾಗಲೂ ಬಂದಲ್ರಿ. ಯಾತಿಗೆ ಬಂದ ಶಾಂತಗೌಡ್ರು ಬಂದಲ್ಲ, ಅದು ಇವರು ಬಂದಲ್ಲ. ಏನು ಉಪಯೋಗ ಇಲ್ಲ. ಅವ್ರು ರೇಣುಸ್ವಾಮಿಯವ್ರು ಸ್ವಲ್ಪ ಬರ್ತಾರೆ. ಅವರೇ ಸೈಟ್ ಅಡ್ಬಿ ತೆಗ್ದಿರೋ ರೇಣುಸ್ವಾಮಿಯವ್ರೆ, ಅದನ್ನು ಸಪೋರ್ಟ್ ಮಾಡಿರೋರು ಶಾಂತಗೌಡ್ರೆ. ಏನಿಲ್ಲ, ಏನು ಉಪಯೋಗ ಇಲ್ಲ ರೀ. ಅಡವಿ ಅಂದ್ರೆ ಇಲ್ಲಿ ಎಷ್ಟು ಎಕರೆ ಐತೆ ಸರ್ ಇಲ್ಲಿ ಟೋಟಲ್ಲು? ಅಡ್ಬಿ ಒಂದು ದನ ಮೇಸಕ್ಕೆ ಜಾಗ ಇಲ್ಲ ಈಗ, ಹಂಗಾಗಿತ್ತು. ಏನು ಮಾಡಿದ್ದಾರೆ ಈಗ ಅದನ್ನ ಕಾರಣ? ಸೈಟು ಮಾಡಿದ್ದಾರೆ. ಸೈಟ್ ತಗೊಂಡು ಏನು ಮಾಡ್ತೀರಿ? ದನ ಕರು ಇಲ್ಲ ಸೈಟ್ ತಗೊಂಡು ಏನು ಮಾಡ್ತೀರಿ? ಅಷ್ಟೇ ಏನಿಲ್ಲ ರೀ. ಸುಂಕದಗಟ್ಟೆ ಹತ್ತತ್ರ ಇದ್ದೀನಿ ನಾನು, ಪ್ರತಿಯೊಬ್ಬರನ್ನು ಮಾತನಾಡ್ತಾ ಇದ್ದೀನಿ ಸರ್. ಈ ಬಾರಿ 2.5 ವರ್ಷಗಳಿಗೆ ಆಗೋಯ್ತು, ಮುಗ್ದೇ ಹೋಯ್ತು. ಜನರು ಯಾರ ಅಧಿಕಾರದಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೆಲಸಗಳಾಗಿದೆ ಅಂತ ಬಯಸ್ತಾ ಇದ್ದಾರೆ. ನಿಮಗೆ ಏನನ್ಸುತ್ತೆ? ಹೊನ್ನಾಳಿ ರೇಣುಕಾಚಾರ್ಯ ಅಥವಾ ಕಾಂಗ್ರೆಸ್ ಶಾಂತಗೌಡರು? ಸರ್ ರೇಣುಕಾಚಾರ್ಯ ಇದ್ದಿದ್ರೆ ಭಾರಿ ಒಳ್ಳೇದು ಸರ್. ಇವರು ಶಾಂತಗೌಡರು 5 ವರ್ಷದಲ್ಲಿ ಏನೂ ಇದು ಮಾಡಿಲ್ಲ, ಕೆಲಸ ಮಾಡಿಲ್ಲ. 2 ವರ್ಷದಿಂದ ಏನು ಕೆಲಸ ಮಾಡಿಲ್ಲ. ಆದರೂ ಅವರು 5 ಯೋಜನೆ ಇರೋ ಕಡೆಯಿಂದ ನಾವು ಸರ್ಕಾರದಿಂದ ದುಡ್ಡು ಬರ್ತೈತಲ್ಲ, ನಿಮ್ಮ ಅಕ್ಕ ತಂಗಿಯರಿಗೆ ಬರ್ತೈತೆ, ನಿಮ್ಮ ಅಮ್ಮರಿಗೆ ಬರ್ತೈತೆ, ಆಮೇಲೆ ಅಕ್ಕಿದು ಬರುತ್ತೆ, ಅದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಸರ್. ಏನು ಅವರಿಂದ ಏನು ಕೆಲಸ ಆಗಿಲ್ಲ ಸರ್. ಏನು ಕೆಲಸ ಮಾಡೋಕ್ಕಿಲ್ಲ, ಏನೂ ಅಭಿವೃದ್ಧಿ ನಡೆದಿಲ್ಲ ಸರ್ ಹೊನ್ನಾಳಿಯಲ್ಲಿ. ಆಮೇಲೆ ಅಧಿಕಾರಿಗಳೆಲ್ಲ ಮುನ್ಸಿಪಾಲ್ಟಿ ಆಗಲಿ ಎಲ್ಲೇ ಆಗಲಿ ಎಲ್ಲ ಸರ್ ಎಲ್ಲ ಅವರವರೇ ಸರ್. ಇವ್ರು ಹೋಗಿ ಯಾರು ಕೇಳೋರಿಲ್ಲ ಪೇಳೋರಿಲ್ಲ ಸರ್. ಆ ಥರ ಪರಿಸ್ಥಿತಿ ಇದೆ ಸರ್ ಹೊನ್ನಾಳಿ. ಆ ಥರ ಇದಾಗಿದೆ. ನೀವೇ ಇದೆಲ್ಲ ನೋಡಿ ಇದು ಮಾಡ್ಬೇಕು ಸರ್. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ ಎಲ್ಲ ಭ್ರಷ್ಟಾಚಾರ ಸರ್. ಕಾಂಪ್ಲೆಕ್ಸಿಂದ ಹಿಡಿದು ಮಳಿಗೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ಭ್ರಷ್ಟಾಚಾರ. ಈ ಥರ ಇದ್ದಾರೆ ಸರ್. ಯಾರು ದನಿ ತಗೊಂಡ್ರು ಯಾರು ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷದವ್ರು ಇದಾರಲ್ಲ ಸರ್, ಅವ್ರು ರೇಣುಕಾಚಾರ್ಯ ಅವರು ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಇದು ಮಾಡ್ತಿದ್ದಾರೆ. ಅವ್ರು ಬೆಂಗಳೂರು ರೇಣುಕಾಚಾರ್ಯ ಗೆದ್ದಿದ್ರೆ ಒಂದು ಸ್ವಲ್ಪ ಭಾಳ ಬಿಗಿದೆ ಸರ್. ಅವ್ರಿಗೆ ಇದಕ್ಕೆ ಸೋತಿದ್ದಕ್ಕೆ ಭಾಳ ಇದಾಗಿದೆ ಸರ್. ಅಲ್ಲ, ಅಟ್ಲೀಸ್ಟ್ ಇವರಿಗೆ ಶಾಂತಗೌಡ್ರಿಗೆ ಹೋಲಿಸ್ಕೊಂಡ್ರೆ ರೇಣುಕಾಚಾರ್ಯ ಬೆಸ್ಟ್ ಅಂತ ಹೇಳಿ ಅವ್ರನ್ನ ಆಪ್ಷನ್ ಇಟ್ಕೊಂಡಿದ್ದಾರೆ, ಅಥವಾ ಅವ್ರಿಗಿಂತನೂ ಒಳ್ಳೆ ಕೆಲಸಗಳು ಆಗಬೇಕಾಗಿದೆಯಾ ಸರ್? ಇವರು ಮೇಲಿಂದ ಹೋಗಿ ಇವರು ಅದಕ್ಕೆ ತಗೊಂಬಂದು ಫಂಡೆಲ್ಲ ತಗೊಂಬಂದು ಇದು ಮಾಡಿ MP ರೇಣುಕಾಚಾರ್ಯ ಅವರು ಮಾಡ್ತಾರೆ ಸರ್ ಕೆಲಸ. ಇವ್ರು ಏನು ಇದು ಮಾಡಿಲ್ಲ ಸರ್. ಏನು ಫಂಡ್ ತಂದಿಲ್ಲ, ಏನೋ ತಂದಿಲ್ಲ ಸರ್. ಅವರು ಏನು ಸರ್ ಭ್ರಷ್ಟಾಚಾರದ ಭಾಳ ಇದಾಗಿದೆ. ಅವ್ರು ಏನು ತಂದಿಲ್ಲ. ಅದೇ 5 ಯೋಜನೆಗಳಿದ್ದೆ ಇದು ಹಾಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಥರ ಇದೆ. ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ಗೆ ಜನ ಯಾರಿಗೆ ಸ್ವಲ್ಪ ಓಟ್ ಹಾಕ್ಬೋದು ಅಂತ? ನೆಕ್ಸ್ಟ್ ಜನಕ್ಕೆ ಒಂದು ಸ್ವಲ್ಪ BJPಗೆ ಒಲವು ಇದೆ ಸರ್ ಜಾಸ್ತಿ. ಒಂದು ಸ್ವಲ್ಪ ಹೋರಾಟ ಮಾಡಿ ಇದು ಮಾಡಿದ್ರೆ ಒಂದು ರೇಣುಕಾಚಾರ್ಯನೇ ಬೆಸ್ಟು ಅಂತಾರೆ. ಇವರು ಎಲ್ಲ ಜಾತಿ ರಾಜಕೀಯ ಮಾಡ್ಕೊಂತ ಭಾಳ ಇದೇ ಮಾಡ್ತಿದ್ದಾರೆ ಸರ್. ಎಲ್ಲ ಬರೀ ಜಾತಿಯ ರಾಜಕೀಯ ಸರ್ ಇದು. ಅವರು ಸರ್ ರೇಣುಸ್ವಾಮಿ ಆ ಥರ ಜಾತಿ ಪಾತಿ ಏನೂ ಮಾಡಲ್ಲ ಸರ್. ಕ್ಲೀನಾಗಿ ಮಾಡ್ಕೊಂಡು ಎಲ್ಲರನ್ನೂ ಈ ಸೋರ್ಸಿಗೆ ತಗೊಂಡು ಕ್ಲೀನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ಎಲ್ಲ ಜಾತಿಗಳನ್ನು ಒಂದು ಸ್ವಲ್ಪ ಸಮತೋಲನ ಮಾಡ್ಕೊಂಡು ಹೋಗ್ತಾರೆ ಸರ್ ಎಲ್ಲ ಜಾತಿಯವರು. BJP ಸ್ವಲ್ಪ ಈ ಲೋಕಲಲ್ಲಿ ನಾನು ಭಾಳಷ್ಟು ಪ್ರಚಾರವನ್ನು ಬಯಸ್ತಾರೆ. ಪ್ರತಿಯೊಂದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಇಡ್ತಾರೆ. ಯಾರಿಗೆ ಆಗಲಿ ಸಣ್ಣ ಮಕ್ಕಳು ಎಲ್ಲಿ ನಿಂತ್ಕೊಳ್ತಾರೆ, ಅವ್ರು ಒಂದು 10 ರೂಪಾಯಿ ಕೊಟ್ಟರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ. ಈ ಥರ ಮಾತುಗಳು ಬಂದಾಗ ಏನು ಅನ್ಸುತ್ತೆ ನಿಮಗೆ? ಓಕೆ, ಅದು ಮಾಡಲಿ, ಅವ್ರ ಪ್ರಚಾರ ಇಷ್ಟ, ಕೆಲಸನೂ ಅಷ್ಟೇ ಮಾಡ್ತಾರೆ. ಪ್ರಚಾರ ಅವ್ರ ಸಾಧನೆ ಏನಿದೆ ಸರ್? 2 ವರ್ಷ ಆಯ್ತಲ್ಲ ಸರ್. DJ ಶಾಂತಗೌಡರು ಸಾಧನೆ ಏನಿಲ್ಲ ಸರ್. ಅವ್ರದ್ದು ಏನಿದೆ ತೋರಿಸಿ ಸರ್. ಹೊನ್ನಾಳಿ ತಾಲೂಕಿನ ಅವ್ರು ಏನು ಮಾಡಿದಾರೆ ಅಂತ ತೋರಿಸಲಿ. ಆ 5 ಯೋಜನೆನೇ ಹೇಳ್ತಿದ್ದಾರೆ ಸರ್. ಅದು ಸರ್ಕಾರದಿಂದ ಏನು 5 ಯೋಜನೆ ಇದೆ, ಸರ್ಕಾರದಿಂದ ಬರ್ತೈತಲ್ರಿ, ಅದು ಬರ್ತೈತೆ, ಇದು ಬರ್ತೈತೆ, ಮನೆ ಬರ್ತೈತಲ್ಲ 2000, ಅದು ಬರ್ತೈತೆ, ಇದು ಬರ್ತೈತೆ ಅಂತ ಬರೀ ಇದೇ ಹೇಳ್ತಿದ್ದಾರೆ ಸರ್. ಅದು ಬಿಟ್ಟರೆ ನೀನು ಏನು ಅವರಿಂದ
ವರ್ಷದಿಂದ ಅವ್ರ ಮಕ್ಕಳಾಗಲಿ ಏನೇ ಆಗಲಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಗೆದ್ದು ಆದ್ಮಾಗಿಂದ ಪ್ರತಿಯೊಂದು ಹಳ್ಳಿಗೂ ಸರಿಯಾಗಿ ಇದು ಮಾಡ್ತಾರಲ್ಲ, ಬರೀ ಜಾತಿ ರಾಜಕೀಯ ಮಾಡ್ತಾರೆ ಈ ಥರ ಇದೆ. 100% ನೆಕ್ಸ್ಟ್ BJP ಬರುತ್ತೆ. ನೆಕ್ಸ್ಟ್ BJP ಬರೋ ಸಾಧ್ಯತೆ ಸರ್ ಫುಲ್ ಚೆನ್ನಾಗಿದೆ ಸರ್. ಒಟ್ಟು ಈಗ ನಿನ್ನ 2 ವರ್ಷದಾಗೆ ನೋಡ್ಬೇಕು ಸರ್ ಯಾವ ಥರ ಇದಾಗುತ್ತೆ ಅಂತ. ಏನೋ ಒಪ್ಸಿದೆಯಾ 2.5 ವರ್ಷದಲ್ಲಿ? ಅಲ್ಲ, 2.5 ವರ್ಷದಲ್ಲಿ ಒಳ್ಳೆ ಕೆಲಸಗಳಾಗುತ್ತೆ ಅನ್ನೋ ಒಪ್ಸಿದೆಯಾ? ಏನಿದೆ ಇನ್ನು 2 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಶಾಂತಂಗೌಡರು ಗೆಲ್ತಾರೆ, ಕಾಂಗ್ರೆಸ್ ಬರುತ್ತೆ. ಇಲ್ಲ ಅಂದ್ರೆ ಕಾಂಗ್ರೆಸ್ ಬರಲ್ಲ ಸರ್ ನೆಕ್ಸ್ಟ್. ಓಕೆ ಒಳ್ಳೆ ಕೆಲಸಗಳ ಆದರೆ ಖಂಡಿತವಾಗೂ ಜನ ಇಲ್ಲಿ ಮತ್ತು ಕಾಂಗ್ರೆಸ್ ಸಪೋರ್ಟ್. ಒಳ್ಳೆ ಕೆಲಸ ಮಾಡಿ ನಿನ್ನ 2 ವರ್ಷದ ಒಳ್ಳೆ ಅಭಿವೃದ್ಧಿ ತಗೊಂಬಂದು ಜನಕ್ಕೆ ಎಲ್ಲ ತಾಲೂಕಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ತಗೊಂಬಂದು ಕೆಲಸ ಮಾಡಿದ್ರೆ ನೆಕ್ಸ್ಟು ಸಾಧ್ಯತೆ ಐತೆ ಸರ್. ಇಲ್ಲಾಂದ್ರೆ ಕಾಂಗ್ರೆಸ್ಸಿಂದ ಕತೆ ಮುಗಿ ಸರ್. ಎಲ್ಲ BJPಗೆ ಎಲ್ಲ ಸಿದ್ದರಾಮಯ್ಯ ಅಂತಾರೆ ಸರ್. ಸಿದ್ದರಾಮಯ್ಯ ನೆಕ್ಸ್ಟ್ ಇದ್ದರೆ ಮಾಡ್ತಾರೆ ಸರ್. ನೆಕ್ಸ್ಟ್ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್? ಅವ್ರು ತಮ್ಮಂದ್ರೆ ಈಗ ನೆಕ್ಸ್ಟ್ ಯಾರು ಗೌರ್ಮೆಂಟ್ ಬರೋದು ಈ ಥರ ಇದೆ. ಹೊನ್ನಾಳಿ ಜನ ಸಿದ್ದರಾಮಯ್ಯ ಅವ್ರ ಮುಖ ನೋಡಿ ಓಟ್ ಹಾಕಿದಾರೋ ಅಥವಾ ಶಾಂತನಗೌಡರ ಮುಖ ನೋಡಿ ಓಟ್ ಹಾಕಿದಾರೋ? ಭಾಳ ಜನ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗುತ್ತೆ, ಅವರೇ CM ಆಗ್ತಾರೆ ಅನ್ನೋ ರೀತಿಯಾಗೆ ನಾವು ಸಪೋರ್ಟ್ ಮಾಡಿದ್ವಿ ಅಂತಾರಲ್ಲ. ಸರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೋಸ್ಕರನೇ ಹಾಕಿರೋ ಸರ್ ಓಟ್. DG ಶಾಂತನಗೌಡರು ನೋಡಿ ಓಟ್ ಹಾಕಿಲ್ಲ. ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸ ಇದು ಮಾಡ್ತಾರೆ, ಎಲ್ಲ ಇದು ಒಳ್ಳೆ ಕೆಲಸ, ಅವ್ರು ಹಿಂದುಳಿದ ವರ್ಗದವರು ಕೈಯಿಂದ ಇದು ಮಾಡ್ತಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರನೇ ಓಟ್ ಹಾಕಿರೋ ಸರ್. ಅದು ನಮ್ಮ ತಾಲೂಕಿನಾಗೆ 45,000 ಕುರುಬ ಜನಗೆ ಇರೋದು, 55,000 ಲಿಂಗಾಯತರ ಜನ ಸರ್. ಅಷ್ಟು ಸೇರ್ಕೊಂಡು ಎಲ್ಲ 5 ಮುಸ್ಲಿಮ್ಸ್ ಆಗಲಿ, SC ST ಆಗಲಿ, ST ಆಗಲಿ ಎಲ್ಲ ಜನನೂ ಸೇರಿ ಸಿದ್ದರಾಮಯ್ಯ ಓಟ್ ಹಾಕಿರೋ ಸರ್. ಅವರು ನಮ್ಮ ಮುಖ್ಯಮಂತ್ರಿ ಇರಲಿ ನಮ್ಮ ರಾಜ್ಯದಲ್ಲಿ ಇದಾಗಲಿ ಅಂತ ಮಾಡಿದ್ರು ಸರ್. ಒಳ್ಳೆ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅಂದರೆ. ಆ ಸಿದ್ದರಾಮಯ್ಯ ಕೆಲಸ 5 ಯೋಜನೆ ಮಾಡ್ತಾರೆ ಸರ್. ಇವ್ರು ಏನು ತಂದು ಮಾಡ್ತಾರಲ್ಲ ಸರ್. ಇವ್ರು ಏನು ಅವ್ರ ಕೊಡುಗೆ ಏನಿಲ್ಲ ಸರ್ 2 ವರ್ಷದಿಂದ. ಬರೀ ಅದೇನು ಬರ್ತಾರೆ ಸರ್. ಓಕೆ, ಇಲ್ಲಿನ ಅಹಿಂದದವರು ಸಿದ್ದರಾಮಯ್ಯನವರು ವಿರುದ್ಧ ಒಂದು ಸ್ವಲ್ಪ ಇದೆಯಾ, ಒಂದು ಸ್ವಲ್ಪ ಹತಾಶೆ ಇದೆ ಕೆಲಸ? ಸಿದ್ದರಾಮಯ್ಯ ಇರೋದು ಒಂದು ಸ್ವಲ್ಪ ಐತಿ, ಹತಾಶೆ ಐತಿ. ಅದು ಸಿದ್ದರಾಮಯ್ಯ ಮಕ್ಕನ ನಾವು ಸಿದ್ದರಾಮಯ್ಯ ಮಕ್ಕನ ಓಟ್ ಹಾಕಿರೋದು ನೆಕ್ಸ್ಟ್ ನೋಡೋಕೆ ಬರ್ತೈತಿ ಅಂತ ಈ ಥರ ಜನ ಈಗಾಗಲೇ ಹಾಕ್ಬಿಟ್ಟು ನಾವು ಈಗಾಗಲೇ 2 ವರ್ಷ ಆಗ್ಬಿಟ್ಟಿದೆ. ನೆಕ್ಸ್ಟ್ ನಿನ್ನ 2 ವರ್ಷ ಟೈಮ್ ಇದೆ, ಅಷ್ಟರೊಳಗೆ ಏನಾರು ಆಯಿತು ಅಂತಂದರೆ ಇದು ಮಾಡ್ತಾರೆ ಸರ್. ಇಲ್ಲ ಅಂದರೆ ಸಿದ್ದರಾಮಯ್ಯ ನೆಕ್ಸ್ಟ್ ಹೆಂಗಿದ್ರು ಮುಖ್ಯಮಂತ್ರಿ ಆಗಲ್ಲ ಸರ್. ಬೇರೆಯವರಿಗೆ ಅವಕಾಶ ಐತೆ, ಅವಾಗ ಇಲ್ಲಿ ಜನ ಮೋಸ ಮಾಡ್ತಾರೆ. ಒಂದು ಕಾಮಗಾರಿ ಆಗಿಲ್ಲ, ಒಂದು ಅಭಿವೃದ್ಧಿ ಕೆಲಸ ಸರ್. ಅವ್ರ ಕೊಡುಗೆ ಏನಿಲ್ಲ ಸರ್. ಅವ್ರು ಏನು ಸಿದ್ದರಾಮಯ್ಯನ ಹೆಸರು ಹೇಳಿ ಅಷ್ಟೇ ಇಲ್ಲಿ ಸರ್ ಇದು ಮಾಡ್ತಾರೆ. ಅದು ನಾಳೆ ಅವ್ರು ಏನು ಕೆಲಸ ಮಾಡಿಲ್ಲ, ಶಾಂತಂಗೌಡರು ಏನೂ ಮಾಡಿಲ್ಲ ಸರ್. ಅವ್ರ ಮಕ್ಕಳಾಗಲಿ ಏನೇ ಆಗಲಿ ಎಲ್ಲೂ ಇದಲ್ಲ ಸರ್. ಗ್ರಾಮಗಳು ಭೇಟಿ ಕೊಡೋದು, ಕಷ್ಟಗಳು ಆಲ್ಸೋ ಏನೇನಿಲ್ಲ ಸರ್. ಸ್ನೇಹಿತರೆ, ಬೇಲಿಮಲ್ಲೂರಲ್ಲಿ ಇದೀನಿ ನಾನು. ಭಾಳಷ್ಟು ಗ್ರಾಮಗಳನ್ನು ಹಾಗೆ ಜನರಲಿ ಸರ್ವೆ ಮಾಡ್ತಾ ಇರೋದಿಲ್ಲ, ಹೋಟ್ಲಲ್ಲಿ ಕೂತವ್ರನ್ನ ಅಥವಾ ಕಾಮನ್ನಾಗಿ ಗೊತ್ತಿರೋರನ್ನ ಕೇಳ್ತಾ ಇದ್ದೀನಿ. ನೋಡಿ, BJP ಮತ್ತು ಕಾಂಗ್ರೆಸ್, ರೇಣುಕಾಚಾರ್ಯ ಅವರು ಇದ್ದಾರೆ, ಶಾಂತನಗೌಡರು ಇದ್ದಾರೆ. ಭಾಳ ಜನಕ್ಕೆ ಯಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. 2028 ಎಲೆಕ್ಷನ್ ಯಾರು ಫೇವರ್ ಆಗ್ಬೋದು? BJPನೇ ಇಲ್ಲಿ, ಕಾಂಗ್ರೆಸ್ ಏನಿಲ್ಲ. ಅವರೆಲ್ಲ ಮಾಡಿರೋದು ಏನೇ ಕೆಲಸ ಮಾಡಿಲ್ಲ ಇಲ್ಲಿ. ಎಲ್ಲ ಅವರು ಏನೇ ಕೆಲಸ ಮಾಡಿಲ್ಲ. ರೇಣುಸ್ವಾಮಿನೇ ಉತ್ತಮ. BJP ಶಾಂತನಗೌಡರ ಕಾಲಘಟ್ಟದಲ್ಲಿ ಯಾವುದು ಫಂಡ್ ರಿಲೀಸ್ ಆಗ್ತಾ ಇಲ್ವಾ, ಅಥವಾ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳೇ ಯಾವುದಕ್ಕೂ ಬರಲ್ಲ ಅವರು. ಹಾಗಾಗಿ ಅವ್ರು ಏನಕ್ಕೂ ಬರಲ್ಲ ಅವರು. ಅವರೆಲ್ಲದಕ್ಕೂ ಕೆಲಸದರಲ್ಲೂ ಎಲ್ಲದರಲ್ಲೂ ಇದು. ಓಕೆ, ಬೇಲಿಮಲ್ಲೂರಲ್ಲಿ ಹೆಚ್ಚು ಕಾಂಗ್ರೆಸ್ ಓಟ್ಗಳಿದಾವೆ ಐ ಥಿಂಕ್. ಇಲ್ಲ ಎಲ್ಲ BJP ಡಿವೈಡ್ ಅದಾವ, ಅರ್ಧ ಮಿಕ್ಸ್ ಇದೆ. ಮಿಕ್ಸ್ ಇದೆ. ಬಟ್ ಈ ಬಾರಿ ನಿಮಗೆ ಕಾಂಗ್ರೆಸ್ ನಾವು ಅಧಿಕಾರಕ್ಕೆ ತಂದಿದ್ದು ಎಲ್ಲೋ ಒಂದು ಕಡೆ ಕೈ ಸುಟ್ಕೊಂಡ್ವಿ ಅಂತ ಅನಿಸ್ತಾ ಇದೆ. ಸುಟ್ಕೊಂಡ್ರದೇನ್ರಿ, ಕೈಯ ಪೂರ್ತಿ ಸುಟ್ಕೊಂಡ್ ಆಗೈತಿ. ಹಾಗಾಗಿ ಜನ ಬರೋದು ಏನ್ರಿ ನೆಕ್ಸ್ಟ್ ಎಲ್ಲ BJPಗೆ. ಹೌದು ಹೌದು. ರೇಣುಕಾಚಾರ್ಯ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರ. ಈ ಬಾರಿ ಕಳೆದ ಬಾರಿ ಗೆದ್ದಾಗಲೂ ಕೂಡ ಮಾಡ್ತಾರ, ಅವ್ರು ಒಳ್ಳೇದು ಮಾಡ್ತಾರ ರೇಣುಸ್ವಾಮಿ ಅವರು. ಓಕೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ ಹಾಗಾದ್ರೆ ಅವರಿಂದ ಆಗಿದೆ. ಇವರು ಶಾಂತನಗೌಡರಿಂದ ಏನಾಗಿಲ್ಲ, ಒಳ್ಳೆ ಕೆಲಸ. BJPರಿಂದನೇ ಒಳ್ಳೇದಾಗಿರೋದು. ನೆಕ್ಸ್ಟ್ ಬಾರಿ ಏನಾಗುತ್ತೆ ಹಾಗಾದ್ರೆ? ಯಾವ ಕಾರಣಕ್ಕೆ ಗೆಲ್ಸಿದ್ರು ಹಾಗಾದ್ರೆ ಕಳೆದ ಬಾರಿ ನೀವು ಶಾಂತನಗೌಡರನ್ನ? ಯಾವ ವಿಶ್ವಾಸದ ಮೇಲೆ ಗೆಲ್ಸಿದ್ರಿ ಅಂತ? ಸಿದ್ದರಾಮಯ್ಯನ ಮಕ ನೋಡಿ ಹಾಕಿದೀವಿ ರೀ. ಲಾಸ್ಟ್ ಅವ್ರದ್ದು ಆ ಥರ ಅಂದು ಅವ್ರಿಂದ ಇದಾದರು ಶಾಸಕರು. ಅಟ್ಲೀಸ್ಟ್ ನೀವು ಮನೆ ಬಾಗಿಲಿಗೆ ಹೋದ್ರೆ ಶಾಸಕರು ಸಿಗ್ತಾರ, ಅಥವಾ ಗೆದ್ದ ನಂತರ ಎಲ್ಲ ಅವ್ರ ಮನೆಗೆ ಹೋದ್ರೆ ಬೇಕಾರೆ ಅಲ್ಲಿ ಫೋನ್ ಮಾಡ್ಬೋದು. ರೇಣುಸ್ವಾಮಿ ಅವ್ರ ಮನೆಗೆ ಹೋದ್ರೆ, ಇವ್ರ ಮನೇಲಿ ಹೋದ್ರೆ ಸಿಗಲ್ಲ, ಒಳಗೆ ಬಿಡ್ಕೊನಲ್ಲ ಅವರು. ಅದರಲ್ಲಿ ಐತ್ರಿ, ಓಪನ್ ಆಗಿ ಹೇಳ್ತೇನೆ. ಯಾವುದೇ ಬೇರೆ ಆ ಥರ ನಿಜವಲ್ಲೂ ಪ್ರಾಮಿಸ್ ಬೇಕಾರೆ ಶಾಂತನಗೌಡರು ಇದು ಏನು ಉಪಯೋಗ ಇಲ್ಲ. ಅವ್ರ ಮನೆಗೆ ಒಳಗೆ ಹೋಗ್ಬೇಕಾರೆ ಉಂಡು ಬರ್ಬೋದು ರೀ, ಇವ್ರ ಮನೇಲಿ ಉಂಡು ಬರೋಕ್ಕಾಗಲ್ಲ. ಆದ್ರೂ ಕಳೆದ ಬಾರಿ ಸೋಲ್ಸಿದ್ರು ರೇಣುಕಾಚಾರ್ಯ. ಅದೇ ಸಿದ್ದರಾಮಯ್ಯ ಲಾಸ್ಟ್ ಇದು ಆ ಥರ ಇದು